650 ಅನ್ನ ಕೊಟ್ಟಿದ್ದಾರೆ. ಡ್ರೈ ಆಗಿ ಬರ್ತಾ ತಿನ್ಲಿಕ್ಕೆ ಆಗುದಿಲ್ಲ ಮಾತು. ಹಾಯ್ ಆಲ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ತುಂಬ ದಿನ ಆದಮೇಲೆ ಶೂಟ್ ಮಾಡ್ತಾ ಇದ್ದೇನೆ. ಗೌತಮ್ ಅವ್ರದ್ದು ಆಪ್ರೇಷನ್ ಆಯಿತು, ಮತ್ತು ಅವ್ರಿಗೆ ಡಿಸ್ಚಾರ್ಜ್ ಆಯಿತು. ಈಗ ಸಹ ಮಾತಾಡ್ಲಿಕ್ಕೆ ಆಗುದಿಲ್ಲ, ಸರಿ ತಿನ್ಲಿಕ್ಕೆ ಆಗುದಿಲ್ಲ. ಟಾಮೆ ತಿನ್ಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಎಂತ ಹೇಳಿದರೆ ಇದು ಪೇಸ್ಟ್ ಮಿಕ್ಸಿ ಮಾಡಿ ತಿನ್ನೋದವರು. ಆ ಪೇಯ್ನ್ ಇರ್ತದಂತೆ ಒಂದು 14 ಡೇಸ್. ಹಾಗೆ ಅದೇ ಅದೇ ಇದರಲ್ಲಿದ್ವಿ. ನನಗೆ ಅದು ಶೂಟ್ ಮಾಡಲಿಕ್ಕೆ ಸಹ ಬೇಡ ಇತ್ತು. ಈಗ ಸಹ ನನಗೆ ಇಂಟ್ರೆಸ್ಟ್ ಹೋಗಿದೆ, ಇದು ನಿಜ ಹೇಳ್ತೇನೆ. ಎಂತ ಬೇಡ ಅಂತ ಆಗಿದೆ. ಬಟ್ ಸ್ಟಾರ್ಟ್ ಮಾಡಿದ್ದೇನಲ್ಲ, ಹೇಗಾದರೂ ಮಾಡಿ ಒಂದು ಮುಂದೆ ತಕೊಂಡು ಹೋಗುವ ಅಂತ ಹೇಳಿ. ಮತ್ತು ಅಭಿಯಾನಿಗೆ ಸಹ ಅಷ್ಟೇ ಕಮ್ಮಿ ಆಗಿದೆ, ಬಟ್ ಚೂರುಂಟು ಬುಕ್ಕೆ. ಇನ್ನೆಂತ ಹೇಳಿದ್ರೆ, ನನ್ನ ಲೈಫ್ ಈಗ ಫುಲ್ ಬ್ಯುಸಿ ಆಗಿದೆ ಆಯಿತಾ. ನಮ್ಮದು ಈಗ ಆಫೀಸ್ ಹೊಸ ಲೊಕೇಶನಿಗೆ ಶಿಫ್ಟ್ ಆಗಿದೆ. ಸೊ ಪ್ರಾಬ್ಲಮ್ ಎಂತ ಹೇಳಿದರೆ, ನನಗೆ ಮೂರು ಬಸ್ ಚೇಂಜ್ ಮಾಡಬೇಕು. ಅದು ತುಂಬ ಕಷ್ಟ ಆಗ್ತಾ ಉಂಟು ನನಗೆ. ಕಷ್ಟ ಅಂತ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಸಹ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದು. ಈಗ ಸಾಕಾಗ್ತದೆ, ನನಗೆ ಟೈಮೇ ಇಲ್ಲ ಆಯಿತಾ. ಈಗ ಇರೋದು ವಿಜಯ್ ಕಾಪಿ ಕಾರ್ಡ್ ರೋಡ್ ಉಂಟಲ್ಲ, ಅಲ್ಲಿರೋದು. ಹಾಗೆ ನಾನು ನಂತರಲ್ಲಿ ಇಳಿದು ಪುನಃ ಅಲ್ಲಿಂದ KSRTC ತನಕ ಒಂದು ಬಸ್, KSRTCಯಿಂದ ವಿಜಯ್ಗೆ ಒಂದು ಬಸ್ ಆಗಬೇಕು. ತುಂಬ ಕಷ್ಟ ಆಗ್ತಾ ಉಂಟು. ಎಂತ ಮಾಡೋದು, ಅಡ್ಜಸ್ಟ್ ಮಾಡಲಿ. ಹಾಗೆ ಇವತ್ತು ವೆಡ್ನೆಸ್ಡೇ 15th of July. ಇವತ್ತು ಆಫೀಸಿಗೆ ಹೋಗೋದು ಎಂತ ಇಲ್ಲ. ಇವತ್ತು ನಾನು ಹೇಗೆ ನನ್ನ ರೂಟೀನ್ ಇರ್ತದೆ ಆಫೀಸಿಗೆ ಹೋಗುವಾಗ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೇನೆ, ಬನ್ನಿ. ನಾನು ಟಿಫಿನಿಗೆ ಇಟ್ಟಿದ್ದೇನೆ ಊಟ, ಬಿಸಿ ಆಗಲಿಕ್ಕೆ. ಮತ್ತು ನೋಡಿ, ಈ ಸ್ಟೋರೇಜ್ ಬಾಕ್ಸ್ಗಳು ಉಂಟಲ್ಲ, ಇದು ಮತ್ತೆ ಪ್ಲಸ್ ಇನ್ನೊಂದು ತೋರಿಸ್ತೇನೆ. ಇಲ್ಲಿ ಸ್ವಲ್ಪ ಇರ್ತದೆ, ಅಂದರೆ ಬೇಸಿಕ್ಸ್ ಎಲ್ಲ ನಾನು ಇಲ್ಲಿ ಇಟ್ಟಿದ್ದೇನೆ. ಇದು ನೋಡಿ, ಈ ಎಲ್ಲ ಬಾಕ್ಸ್ಗಳು ಸರಿ ತೋರಿಸ್ತೇನೆ. ಆದರೆ ಕ್ವಾಲಿಟಿ ನೋಡಿ. ಇದನ್ನು ನಾನು ಇದು ಎಂತ ಮೀಶೋಲಿ ಪರ್ಚೇಸ್ ಮಾಡಿದ್ದು. 650 ಅನ್ನ ಕೊಟ್ಟಿದ್ದೇನೆ. ವರ್ತ್ ಎಷ್ಟು 24 ಪೀಸಸ್ ಉಂಟು, ನೀಟ್ ಕಾಣ್ತದೆ ಈಗ. ಹಾಗೆ ನಾನು ಆರ್ಡರ್ ಮಾಡಿದ್ದೇನೆ, ಅದು ಲಿಂಕ್ ಬೇಕಾದರೆ. ಹ್ಯಾಪಿ ಬರ್ಡೇ ವಿಕಿ, ಹ್ಯಾಪಿ ಬರ್ಡೇ ವಿಕಿ. ಅವ್ ಬ್ರೌನಿ ಹಚ್ಚಾನೆ. ಇದು ಲಿಂಕ್ ಬೇಕಾದ್ರೆ ನನಗೆ ಹೇಳಿ, ನಾನು ಕಳಿಸ್ತೇನೆ. 650ಗೆ ಒಳ್ಳೇದಲ್ಲ, ಪ್ಲಾಸ್ಟಿಕ್, ಬಟ್ ತುಂಬ ಚೆಂದ ಉಂಟು, ಕ್ವಾಲಿಟಿ ಗಟ್ಟಿ ಉಂಟು. ಹಾಗೆ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಈಗ ನಿದ್ರೆ ಬರ್ತಾ ಉಂಟಾಯ್ತಾ, 6 o'clock ಎದ್ದೇಳ್ತೇನೆ ಈಗ. ಹೇಳಿ ಪ್ರಯೋಜನ ಇಲ್ಲ ಬಿಡಿ. ಓಕೆ, ಈಗ ಅವ್ಯಾನ ನೆಬ್ಬಿಸು. ಅವ್ಯಾನಿಗೆ ಎಕ್ಸಾಮ್ ಅಂತೆ, ಇಷ್ಟು ಚಿಕ್ಕ ಹುಡುಗನಿಗೆ ಎಕ್ಸಾಮ್ ಈಗ. ಬನ್ನಿ ಅವ್ಯಾನ್, ಅವ್ಯಾನು 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 ಊಟಿ 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 धावेस स्कूल सूट. अभियान अभियान अण्ण तिंडी केलं नाही ना आज मस. अरे नन कावे केला से मस काय ते गोड पातळी करून ठेवला असा. ओ ये मी मुटली म्हणत अण्ण मुटली म्हटलं दोन बघा वर्ष नाही रेन ना. इथं कुत्रून काढून काय ते शॅम्पूची. ಇವತ್ತೆಂಟ ಹಟ್ತಾ ಇವತ್ತೆಂತ ಉಂಟು ನಿಂಗೆ ಸ್ಕೂಲಲ್ಲಿ? ಎಂತ ಹೊಂಟದೆ ಸರ್? ಅಭಿಯಾನ್ बरे एग्जाम नाही कसले स्कूलान काय ते साज कावे कावे रे एग्जाम ने रे. 1 2 3 4 5 सांग सांग या किती या या 3 या या
ठीक है, हमारे पास एक प्लान है। बुलडोजर ले आओ रॉबिन। रॉकी, अपना ब्लॉग चालू करो। माफ करना, एक तरह कम स्पीड पर सेट करते हैं। हमें सिर्फ चीजों को उड़ाना है। अब कोशिश करो रॉकी। ओके, हवा ಹೀಗೆ ಈಗ ಡ್ರೈ ಆಗಿ ಬರ್ತಾ ಉಂಟು, ಡ್ರೈ ಆಗಿದೆ. ಈಗ ಇದು ಸಿಪ್ಪೆ ಹೋಗ್ತಾ ಉಂಟು ಕೈದು ಸ್ಕಿನ್. ಅದಕ್ಕೆ ಅವ್ನು ಕೇಳುದು ಯಾವಾಗ ಗುಣ ಆಗ್ತದೆ ಅಂತ. ಹಾ detto detto a te honde ma je honde mi che tu log kai bet Santa Santa kai te kai ha ha mi detto Jablock. Vlog ಅಂತ ತಂತುನ ಕುಗುಪ್ಪಿ ಅಸನೆ ದಕ್ಲಿ ತಂತುನ ಯತ್ತಮ ಲೈಟ್ uye ah dai hug last hug all the best exam us thank you Sangama Thank you. have a good day Have a good day. have a good day ಮಂತನ ಕಸಲ್ ಸಂಗುವೆ thank you Thank you. have a good day to you too Tato Jablock. ಅವ್ಯ ನನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಈಗ ಇಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತಾ ಇದ್ದೇನೆ. ಅವನ ಸ್ಕೂಲ್ ಹತ್ರ ಉಂಟು ಬಸ್ ಸ್ಟ್ಯಾಂಡ್, ಅಲ್ಲೇ ವೇಟ್ ಮಾಡ್ತಾ ಇದ್ದೇನೆ. ಮಳೆ ಬರ್ತಾ ಉಂಟು. ಕೊಟ್ಟಾರ ಕ್ರಾಸ್ ಅಲ್ಲಿ ಇಳ್ದು ಈಗ ಬಂದೆ ನಾನು. ನೋಡಿ, ಇದೇ ಹೊಸ ಬಿಲ್ಡಿಂಗ್ ನಮ್ಮದು ಆಫೀಸ್ ಆಗೋದು. ಇದರಲ್ಲಿ 4th ಫ್ಲೋರ್. ಬ್ರ್ಯಾಂಡನ್ ಔಟ್ ಆಫ್ ಆಫೀಸ್ ಒಂದೊಂದೊಂದು ಲ್ಯಾಂಪ್ ಅಂತ ಫಿಲ್ಟರ್ ಮೀನ್ಸ್ ಇಟ್ ವಿಲ್ ಬಿ ಕಡುವ ಮಿಲ್ಕ್. ಓಕೆ, ಇನ್ನು ಮಲ್ಪಿ ಫಿಲ್ಟರೇ ಮಲ್ಪಿ. ಈಗೆಲ್ಲ ಊಟಕ್ಕೆ ಹೋಗ್ತಾ ಇದ್ದೇವೆ ನಾವೀಗ. ಬೇಸಿನ್ ಕ್ಯಾಫೆ ಹೊಸ ಆಫೀಸ್. ಹೆಂಗ್ ಆಪುಜಿ ಹೆಂಗ್ ಸತ್ಯ ಒಂದಿಜ್ಜಿ ಮೂಜಿ ಮೂಜಿ ಬಸ್ ಚೇಂಜ್ ಮಾಡ್ತಾರೆ. ಕೆಫೆ ಅಂತ ಹೇಳಿ ಬಂದಿದ್ದೇವೆ.
ಓಲ್ಡ್ ಮನೆ ಆಗಿ ಉಂಟು ನೋಡಿ, ಚಂದ ಉಂಟು. ಫಸ್ಟ್ ಟೈಮ್ ಬರೋದು ನಾನು ಸಹ. ಇವರು ಬಂದಿದ್ರಂತೆ ಮೊನ್ನೆ, ನಾನು ಆಗ ಬಂದಿರಲಿಲ್ಲ ಆಫೀಸಿಗೆ. ನಾಳೆ ನನ್ನ ಬೆಸ್ಟ್ ಫ್ರೆಂಡ್ ದೇವಿಕಾಂದು ಬರ್ಡೇ, ಬಟ್ ಅವಳು ನಾಳೆ ಇರುದಿಲ್ಲ, ಹಾಗೆ ನಾವು ಇವತ್ತೇ ಸೆಲೆಬ್ರೇಟ್ ಮಾಡುದು. ಹಾಗೆ ನಾನು ಬೇಗ ಬಂದೆ ಮನೆಗೆ, ನಾವು 3 ಜನ ಒಟ್ಟಿಗೆ ಬಂದದ್ದು. ನೋಡಿ ಇವರೇ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಈಗ ವಿಲೇಜ್ ರೆಸ್ಟೋರೆಂಟಿಗೆ ಹೋಗುದು ಅಂತೇಳಿ ಸೆಲೆಬ್ರೇಷನ್ಗೆ. ಇದು ನಮ್ಮ ಮನೆ ಹತ್ರದ್ದು ಪಾರ್ಕ್ ಆಯ್ತಾ, ಗುರುನಗರದಲ್ಲಿ, ಗುರುನಗರ ಪಾರ್ಕ್. ಫೋಟೋಶೂಟಿಗೆ ಅಂತ ಬಂದದ್ದು, ಮತ್ತೆ ಎಲ್ಲಿ ಹೋಗುದು, ಬೇರೆ ಅವಳದು ಡ್ರೆಸ್ ತುಂಬ ಒಳ್ಳೆ ಉಂಟಲ್ಲ, ಫೋಟೋಸ್ ಬೇಕಂತ ಇಲ್ಲಿ ಬಂದು ಫೋಟೋಸ್ ತೆಗೆದು ಒಂದು 6:30, 7 ಆಗುವಾಗ ವಿಲೇಜ್ ಉಂಟಲ್ಲ ಈ ಅಡಿಯಲ್ಲಿ, ಅಲ್ಲಿ ಹೋಗುದು ಡಿನ್ನರಿಗೆ. ಈ ಕಸ್ಟಮೈಸ್ಡ್ ಫ್ಲವರ್ ಬೊಕೆಯನ್ನು ಅದೇ ಅಲೋರಾ ಇವೆಂಟ್ಸ್ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದಲ್ಲ, ಅದರಿಂದ ತರಿಸಿದ್ದು ನಾನು. ಎಷ್ಟು ಚಂದ ಉಂಟು ನೋಡಿ, ಸೂಪರ್ ಅಲ್ಲ. ನಿಮಗೆ ಸಹ ಬೇಕಾದರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಅಲೋರಾ ಇವೆಂಟ್ಸ್ ಅಂತ, ಅವರ ಹತ್ರ ಆರ್ಡರ್ ಮಾಡಿ ಆಯಿತಾ. ಕಟ್ ಮಾಡ್ಬು ಕೇಕ್. ಹ್ಯಾಪಿ ಬರ್ಡೇ ವಿಕಿ, ಹ್ಯಾಪಿ ಬರ್ಡೇ ವಿಕಿ. ಅವ್ ಬ್ರೌನಿ ಹಚ್ಚಾನೆ. ഞാൻ പണ്ട പതി നിക്കലെ പണ്ടിದ್ದ ಅಲ್ಲ ಅಮ್ಮ ಇಂದು ಬರ್ತೀನಿ ಎಂಚಿನಾಯ್ತು ಬರ್ತೀನಿ 90 90 ಗೈಸ್ ಐ ಡೋಂಟ್ ಡ್ರಿಂಕ್. ಇದು ನಮ್ಮ ಗ್ಯಾಂಗ್, ಇದು ಮೆಂಟಲ್ ಆಯ್ತಾ. ಓಕೆ, ನಾನು ಮೇರಿಲ್ ರೀಚ್ ಆದೆ. ಆ್ಯಕ್ಚುಲಿ ನಾನು ಇವತ್ತು ಹೋಗಬೇಕಾಗಿತ್ತು ಇಲ್ಲಿ ವೇಣೂರಿಗೆ, ಬಟ್ ನನ್ನ ಫ್ರೆಂಡಿದ್ದು ಬರ್ಡೇ ಇದ್ದಿದ್ರೆ ನಾನು ಸ್ಟೇ ಆಗಿದ್ದಿಲ್ಲ. ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದು. ಹಾಗೆ ಇನ್ನು ನಾಳೆ ಸಿಗುವ, ನಾಳೆ ಬೆಳಗ್ಗೆ ಎಂತೆಲ್ಲ ಆಗ್ತದೆ ನೋಡುವ ಬನ್ನಿ. ಅಲ್ಲಿ ತನಕ ಗುಡ್ ನೈಟ್. ನಾನು ಬಂದೆ ಆಯ್ತಾ, ಅಪ್ಪ ನನಗೆ ಕಾವು ಟೆಂಪಲ್ ರೋಡ್ ಉಂಟಲ್ಲ ಅಲ್ಲಿ ತನಕ ಬಿಟ್ಟರು. ಹಾಗೆ ನನಗೆ ಸುಲಭ ಆಯಿತು, ಡೈರೆಕ್ಟ್ ಬಸ್ ಉಂಟು ಆಫೀಸ್ ಹತ್ರ. ಇಲ್ಲಾಂದ್ರೆ ನಾನು KSRTCಯಲ್ಲಿ ಇದು ಇನ್ನೊಂದು ಬಸ್ಸಲ್ಲಿ ಬರಬೇಕು 19 ಎಲ್ಲ ಆದರೂ. ಹಾಗೆ ಬಂದೆ. ಬೆಳಗ್ಗೆ ಎದ್ದು ಸಹ ನಾನು ಎಂತ ಶೂಟ್ ಮಾಡಲಿಲ್ಲ, ಯಾಕೆಂದ್ರೆ ನನಗೆ ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಐ ಡೋಂಟ್ ನೋ ಇಫ್ ಇಟ್ಸ್ ಬಿಕಾಸ್ ಐ ಟ್ರಾವೆಲ್ ಡೈಲಿ, ಅಂದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಯಾ ಎಂತ ಅಂತ ಗೊತ್ತಿಲ್ಲ, ತುಂಬ ಉಂಟು ಬ್ಯಾಕ್ ಪೇನ್. ಹಾಗೆ ಹೋಗಿ ಮಲಗಿದ್ದೆ. ಮತ್ತೆ ನಾನು ಬಂತು ನನ್ನ ಆಫೀಸ್ ನೋಡಿ, ವರ್ಟೆಕ್ಸ್ ಅಶೋಕ ಅಂತ ಉಂಟಲ್ಲ ಬಿಲ್ಡಿಂಗ್ ಅಲ್ಲಿ. ಓಕೆ, ಮತ್ತೆ ಸಿಗುವ ಆಯ್ತಾ. ಇವತ್ತು ನಮ್ಗೆ ಇದು ಎಂತ ಎಲ್ಲೋ ಇಲ್ಲಾಂದ್ರೆ ಪರ್ಪಲ್ ಡ್ರೆಸ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಎಂತಾದ್ರು ಆಕ್ಟಿವಿಟಿ ಇರ್ಬೋದು, ನಂಗೆ ಸಹ ಗೊತ್ತಿಲ್ಲ. ಹಾಗೆ ಇಲ್ಲಿದ್ದದ್ದು ಎಲ್ಲೋ ಮಾತ್ರ ಅದನ್ನೇ ಹಾಕಿದ್ದೇನೆ.
ಯಾರು ಸಹ ಇಲ್ಲ ಆಫೀಸಲ್ಲಿ, ನಾನೇ ಫಸ್ಟ್ ಅಂತ. 8:30 ಆದದ್ದು, ನಾನೇ ಫಸ್ಟ್ ಬಂದಿದ್ದೇನೆ ಅಂತ. ಈಗ ಬಸ್ ಫ್ರೀ ಆದದ್ರಿಂದ ಒಳ್ಳೆದಾಯ್ತು. ಆಧಾರ್ ಕಾರ್ಡ್ ಇಟ್ಕೊಂಡು ಬರಬೇಕೀಗ. Where do you stay? Kanka. I think I didn't know ಇನ್ನು ಮಂಡೆ ಬರ್ಲಿಕ್ಕೆ ಇಂಕೇಪದ ತೆಲ್ಪ ಇದು ಎಲ್ಲ ಬರ್ಬಾರಾ? ಎಲ್ಲ ಈಗ ಬರ್ಬಿಜಾರದ ಮಂಡೆ. ನಾನು KSRTC ಬಂದೆ 2 o'clock ಬಸ್ ಇದು. ನಾನು ಬರುವಾಗ ಸ್ವಲ್ಪ ಬೇಗ ಆಯಿತು, 1:45 ರೀಚ್ ಆಗಿದ್ದೇನೆ. 2ಗೆ ಹೊರಡ್ತದೆ ಇದು ಬಸ್. ಮತ್ತೆ ಎಂತ ಹೇಳಿದರೆ ಓಕೆ 2ಗೆ ಹೊರಡ್ತದೆ. ಅಲ್ಲಿ ರೀಚ್ ಆಗುವಾಗ 3:30 ಆಗ್ತದೆ. ಗೌರ್ಮೆಂಟ್ ಸ್ವಲ್ಪ ಲೇಟ್. ಎಕ್ಸ್ಪ್ರೆಸ್ ಆದರೆ ಒಂದು 50 minutes ಅಲ್ಲಿ ರೀಚ್ ಆಗ್ತದೆ ಆಯ್ತಾ, ಮೂಡ್ಬಿದ್ರೆಗೆ. ಇದು ಲೇಟ್. ನನಗೆ ಏನೋ ಗೊತ್ತಿಲ್ಲ, ಒಂಥರ ಬೆನ್ನು ನೋವು, ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಾ ಉಂಟು. ಅದು ನಿನ್ನೆ ಹಲಸಿನ ಹಣ್ಣು ತಿಂದಿದ್ದೇನೆ, ಸಾರಿ, ಅದಾದ್ಮೇಲಿಂದ ಹೀಗೆ ಆಗಿದೆ. ಹಾಗೆ ಇನ್ನು ಹೋಗಿ ಸಹ ಮನೇಲಿ ಕೆಲಸ ಉಂಟು, ನಂಗೆ ಅದೇ ಭಂಗ ಆಗುದಾಯ್ತಾ. ಮನೇಲಿ ಹೋಗಿ ಕೆಲಸ ಇಲ್ಲ ಅಂದ್ರೆ ಪರವಾಗಿಲ್ಲ, ಇದು ಮನೆಗೆ ಹೋಗಿ ಸಹ ವಾಪಸ್ ಲ್ಯಾಪ್ಟಾಪ್ ಓಪನ್ ಮಾಡಿ ಕೆಲಸ ಮಾಡುದು ಅಂತ ಹೇಳಿದ್ರೆ ಫುಲ್ ಬಚ್ಚಿರ್ತದೆ. ಹಾಗೆ ನಾನು ಹೋಗುವ ಟೈಮ್ ಮತ್ತೆ ಅವ್ಯನಿಗೆ ಸ್ಕೂಲ್ ಬಿಡುವ ಟೈಮ್ ಕರೆಕ್ಟ್ ಆದ್ರೆ ಒಟ್ಟಿಗೆ ಹೋಗ್ತೇನೆ ಇವರ ಜೊತೆ. ಗಾಡಿ ಚೀತಾರೆ. ನಾನು ಮನೆಗೆ ಬಂದೆ. ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಅವ್ಯಾನಿಗೆ ಓದಿಸಿ ಆಯಿತು. ನಾಳೆ ಎಕ್ಸಾಮಿಗೆ ಬೇಕಾದದನ್ನೆಲ್ಲ ಓದಿಸಿ ಇನ್ನು ಈಗ ನನ್ನ ಕೆಲಸಕ್ಕೆ ಕುತ್ಕೋಬೇಕು. ಈಗ ಟೈಮ್ 6:30 ಆಗ್ತಾ ಬಂತು. ನನಗೆ ಗೊತ್ತುಂಟು Q&A ವ್ಲಾಗ್ ಬಾಕಿ ಉಂಟಂತ ಮಾಡ್ತೇನೆ ಆಯಿತಾ. ನಾನು ಹೇಳಿದಾಗೆ ಟೈಮ್ ಇರಲಿಲ್ಲ. ಮತ್ತು ಇವ್ರದ್ದು ಸಹ ಸರ್ಜರಿ ಇತ್ತು ಅಂತ ಅಡ್ಮಿಟ್ ಆಗಿದ್ರು, ಅದೇ ಇದರಲ್ಲಿ ಇದ್ವಿ. ಅದಾದಮೇಲೆ ನಾನು ಎಂತ ಸಹ ವೀಡಿಯೋಸ್ ಮಾಡಲಿಲ್ಲ. ಅವ್ಯಾನಿಗೆ ಸಹ ಎಕ್ಸಾಮ್ಸ್, ಮತ್ತು ಹೇಳಿದಾಗೇ ನನಗೆ ಈಗ ಆಫೀಸ್ ಲೊಕೇಶನ್ ಚೇಂಜ್ ಆಗಿ ಸಹ ತುಂಬ ಕಷ್ಟ ಆಗ್ತಾ ಉಂಟು. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಟೈಮ್ ಇಲ್ಲದಾಗೆ ಆಗಿದೆ. ಹಾಗೆ ನೋಡುವ ಎಂತ ಆಗ್ತದಂತ. ಈ ವೀಕೆಂಡ್ ಮಾಡುವ ಅಂತ ಇದ್ದೇನೆ. ಹಾಕ್ತೇನೆ ನಾನು. ಅವೇ ದಪ್ಪಣ್ಣಕ್ಕೆ ಹೆಲ್ಮೆಟ್ ಅಪ್ಪ ಚುರ್ಕೊಳ್ತದ. ಓಕೆ, ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.